ಪ್ರೀತಿಯ ಸ್ನೇಹಿತರೆ ಹಾಗೂ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು ಗಣಿತದಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ಮಕ್ಕಳಿಗೆ ಯಾವ ರೀತಿಯಾಗಿ ಅದರ ಬಗ್ಗೆ ಒಂದು ಆಸಕ್ತಿಯನ್ನು ಮೂಡಿಸೋದು, ಹಾಗೆ ಅದರಲ್ಲಿ ಗಣಿತದಲ್ಲಿ ತಮ್ಮನ್ನು ತಾವು ಹೇಗೆ ತೊಡಗಿಸ್ಕೊಳ್ಳೋದು ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ನಮ್ಮ ಶಾಲೆಯಲ್ಲಿ ಗಣಿತ ವಾರಪತ್ರಿಕೆ ಅನ್ನೋದನ್ನು ಮಾಡಿಸಿದ್ದೀನಿ. ಬನ್ನಿ ಸ್ನೇಹಿತರೆ, ನಮ್ಮ ಮಕ್ಕಳು ಗಣಿತ ವಾರಪತ್ರಿಕೆಯಲ್ಲಿ ಯಾವೆಲ್ಲ ವಿಷಯಗಳನ್ನು ಅದರಲ್ಲಿ ಹೇಳಿದ್ದಾರೆ, ಏನೆಲ್ಲ ವಿಷಯಗಳನ್ನು ಆ ಒಂದು ಗಣಿತ ವಾರಪತ್ರಿಕೆಯಲ್ಲಿ ಹಾಕಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಪಟ್ಟ ಗಣಿತ ಸಂಘದ ವತಿಯಿಂದ ನಮ್ಮ ಶಾಲೆಯಲ್ಲಿ ಬಿಡುಗಡೆಗೊಂಡಿರ್ತಕ್ಕಂಥ ವಾರಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಏನೆಲ್ಲ ಅದರಲ್ಲಿ ವಿಷಯಗಳಿದ್ದಾವೆ ಅಂತ ಇಲ್ಲಿ ನೋಡಿ. ಮೊದಲಿಗೆ ಗಣಿತದ ಒಂದು ಕವನವನ್ನು ಹಾಕಿದ್ದಾರೆ. ಜೀವನ ಗಣಿತ, ಗುಣದಿಂದ ಗುಣಿಸಿದರೆ ಗುಣವಂತ, ಭಾವನೆಗಳಿಂದ ಭಾಗಿಸಿದರೆ ಭಾಗ್ಯವಂತ, ಹಣದಿಂದ ಕೂಡಿಸಿದರೆ ಸಿರಿವಂತ, ಇದ್ದದ್ದನ್ನು ಕಳೆದರೆ ಸಾಲವಂತ. ಇವರೆಲ್ಲರನ್ನೂ ಗುಣಿಸಿ ಭಾಗಿಸಿ ಕೂಡಿಸಿ ಕಳೆಯುವವನು ಭಗವಂತ. ಈ ಥರದ ಒಂದು ಗಣಿತದ ಕವನವನ್ನು ಹಾಕಿದ್ದಾರೆ. ಇಲ್ಲಿ ಬನ್ನಿ, ಇಲ್ಲಿ ಸಂಖ್ಯೆಯ ಬಗ್ಗೆ ಒಂದಷ್ಟು ಕವನಗಳನ್ನು ಹಾಕಿದ್ದಾರೆ ನೋಡಿ. ಸಂಖ್ಯೆಗಳೇ ಸೃಷ್ಟಿಯ ಬೇರು, ಅದಿಲ್ಲದೆ ನಡೆದಿದ್ದೆ ಕಾರು. ಕೂಡಿದರೆ ಸ್ನೇಹ ಬೆಳೆಯಿತು, ಕಳೆದರೆ ದ್ವೇಷ ಮಾಯವಾಯಿತು. ಗುಣಿಸಿದರೆ ಸಂತೋಷ ದುಪ್ಪಟ್ಟು, ಭಾಗಿಸಿದರೆ ದುಃಖ ಅರ್ಧಕ್ಕಿಳಿದು. ಗಣಿತವೇ ಜೀವನದ ಸತ್ಯ, ಎಲ್ಲದರಲ್ಲೂ ಇದೆ ಅದರ ಮರ್ಮ. ಸಖತ್ತಾಗಿದೆ ಅಲ್ವಾ? ಗಣಿತ ಕಲಿಯೋದು ಕಷ್ಟ ಅಲ್ಲ, ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ. ಒಂದ್ಸಲ ಅರ್ಥ ಆಯಿತು ಅಂದರೆ ಇಡೀ ಬ್ರಹ್ಮಾಂಡ ಅರ್ಥ ಆಗುತ್ತೆ. ಸೊ ಅಷ್ಟು ಕೆಪಾಸಿಟಿ ಗಣಿತಕ್ಕೆ ಇದೆ. ಗಣಿತ ಕಲಿಸಿದ ಗುರುಗಳಿಗೆ ಕೋಟಿ ನಮನಗಳು. ಕಷ್ಟದ ಸೂತ್ರವನ್ನು ಸುಲಭ ಮಾಡಿ ಬುದ್ಧಿ ಬೆಳಗಿಸಿದವರು ಅವರು. ಪೈಥಾಗರಸ್, ಯೂಕ್ಲಿಡ್, ರಾಮಾನುಜನ್ ನೆನೆಯೋಣ, ಅವರ ದಾರಿಯಲ್ಲಿ ನಾವು ಸಾಗೋಣ. ಜ್ಞಾನದ ಬೆಳಕು ಎಲ್ಲೆಡೆ ಚೆಲ್ಲೋಣ. ಇದು ನಮ್ಮ ಮಕ್ಕಳು ಬರೆದಿರ್ತಕ್ಕಂಥ ಗಣಿತದ ಬಗ್ಗೆ. ವಾ ಸೂಪರ್ ಮಕ್ಕಳೇ, ಚೆನ್ನಾಗಿದೆ. ನೆಕ್ಸ್ಟ್ ಮುಂದೆ ಹೋಗೋಣ. ಇಲ್ಲಿ ಒಂದಷ್ಟು ಗಣಿತದ ಒಗಟುಗಳನ್ನು ಹಾಕಿದ್ದಾರೆ. ಆಕಾಶದಲ್ಲಿರುವ ಸೂರ್ಯ, ಗಡಿಯಾರ, ತಿನ್ನುವ ರೊಟ್ಟಿ, ಚಪಾತಿ ನನ್ನ ಆಕಾರದಲ್ಲಿದೆ, ಹಾಗಾದರೆ ನಾನು ಯಾರು? ಮಕ್ಕಳೇ, ಗಣಿತ ವಾರಪತ್ರಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂಥ ಗಣಿತದ ಒಗಟುಗಳು ಇವು. ಸೊ ನೋಡಿದ್ರ ಎಷ್ಟು ಸಖತ್ತಾಗಿರ್ತಕ್ಕಂಥ ಒಂದು ಗಣಿತದ ಒಗಟನ್ನು ಹಾಕಿದ್ದಾರೆ. ಗಡಿಯಾರ ನನ್ನ ಆಕಾರದಲ್ಲಿದೆ, ಸೂರ್ಯ ನನ್ನ ಆಕಾರದಲ್ಲಿದೆ, ತಿನ್ನುವ ರೊಟ್ಟಿ ನನ್ನ ಆಕಾರದಲ್ಲಿದೆ, ಹಾಗಾಗಿ ಯಾವುದದು? ಅದು ವೃತ್ತ. ಅದು ಒಂದು ವೃತ್ತ. ಮಕ್ಕಳಿಗೆ ನಾನು ಎಂದರೆ ಬಲು ಪ್ರೀತಿ, ಕಾರ ಹುಣ್ಣಿಮೆಯಂದು ನಾನು ಆಕಾಶದೆತ್ತರಕ್ಕೆ ಹಾರುವೆನು, ಹಾಗಾದರೆ ನಾನು ಯಾರು? ಪತಂಗ. ಒಂದು ಸಂಖ್ಯೆಯ ಘಾತ 2 ಆಗಿರುವೆನು, ನನ್ನ ಎಲ್ಲ ಬಾಹುಗಳು ಮತ್ತು ಎಲ್ಲ ಕೋನಗಳು ಸಮನಾಗಿದ್ದು ನಾನು ನೇರವಾಗಿ ನಿಲ್ಲುವೆ, ಹೇಳಿ ನಾನು ಯಾರು? ನಾನು ವರ್ಗ. ನಾನು ಸರಳ ರೇಖೆಯ ಮೇಲಿರುತ್ತೇನೆ, ನನ್ನ ಅಳತೆ 180 ಡಿಗ್ರಿ ಆಗಿರುತ್ತದೆ, ಹಾಗಾದರೆ ನಾನು ಯಾರು ಹೇಳಿ? ಸರಳ ಕೋನ. ನನ್ನ ಅಳತೆ 0 ಡಿಗ್ರಿಗಿಂತ ಹೆಚ್ಚು 90 ಡಿಗ್ರಿಯ ನಡುವೆ ಇರುತ್ತದೆ, ಹಾಗಾದರೆ ನಾನು ಯಾರು? ನಾನು ಒಂದು ಲಘು ಕೋನ. ಇಲ್ಲಿಗೆ ಬರೋಣ. ಇಲ್ಲಿ ಕೂಡ ಗಣಿತದ ಒಗಟುಗಳಿದ್ದಾವೆ ನೋಡಿ ಮಕ್ಕಳೇ. ಮಹಾಭಾರತದಲ್ಲಿ ಪಾಂಡವರ ಜ್ಯೇಷ್ಠನಾಗಿರುವ ನಾನು ಚತುರ್ಭುಜವನ್ನು ತ್ರಿಭುಜಗಳಾಗಿ ವಿಭಾಗಿಸುವೆನು, ಊಹಿಸುವಿರಾ ನಾನು ಯಾರೆಂದು? ನಾನು ಕರ್ಣ. ಕಪ್ಪು ಹಲಗೆ, ನೆಲ, ಗೋಡೆ, ಶಾಲಾ ಕಿಟಕಿ, ಮೇಲ್ಛಾವಣಿ ಉದಾಹರಣೆಯಾಗಿರುವ ನಾನು 2 ಆಯಾಮದ ಆಕೃತಿ. ನನ್ನ ಹೆಸರು ಹೇಳಬಲ್ಲಿರಾ? ಹೌದು, ಅದು ಒಂದು ಆಯತ, ಅದು ಒಂದು ವರ್ಗ, ಅದು ಒಂದು ಚತುರ್ಭುಜ, ಅದು ಒಂದು ಸಮತಲ. ಸರಿಯಾದ ಉತ್ತರ. ಒಂದು ಸಂಖ್ಯೆಯ ಘಾತ 2 ಆಗಿರುವೆನು, ನನ್ನ ಎಲ್ಲ ಬಾಹುಗಳು ಮತ್ತು ಎಲ್ಲ ಕೋನಗಳು ಸಮವಾಗಿದ್ದು ನಾನು ನೇರವಾಗಿ ನಿಲ್ಲುವೆ, ಹೇಳಿ ನಾನು ಯಾರು? ವರ್ಗ. ಮಕ್ಕಳೇ, ಇಲ್ಲಿ ನೋಡಿ, ಇಲ್ಲಿ ಒಂದು ವಿಷಯವನ್ನು ಹಾಕಿದ್ದಾರೆ. ಶ್ರೀನಿವಾಸ ರಾಮಾನುಜನ್ ಅವರ ಬಗ್ಗೆ ಜೀವನ ಚರಿತ್ರೆ ಸಂಕ್ಷಿಪ್ತವಾಗಿ ಹಾಕಿದ್ದಾರೆ. ಶ್ರೀನಿವಾಸ ರಾಮಾನುಜನ್ ಮಹಾನ್ ಭಾರತೀಯ ಗಣಿತಜ್ಞ. ಅವರು
22 ಡಿಸೆಂಬರ್ 1887ರಂದು ಜನಿಸಿದರು. ಅವರ ಜನ್ಮಸ್ಥಳ ತಮಿಳುನಾಡಿನ ಈರೋಡ್. ಬಾಲ್ಯದಿಂದಲೇ ಅವರಿಗೆ ಗಣಿತದಲ್ಲಿ ಅಪಾರ ಆಸಕ್ತಿ ಇತ್ತು. ಅವರು ಅನೇಕ ಹೊಸ ಗಣಿತ ಸೂತ್ರಗಳನ್ನು ಕಂಡುಹಿಡಿದರು. ರಾಮಾನುಜನ್ರವರು ಇಂಗ್ಲೆಂಡ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದರು. ಅವರು ವಿಭಾಗೀಕರಣ, ಘನ, ಉಚ್ಚ, ಅತ್ಯಂತ ಅವಿಭಾಜ್ಯ ಸಂಖ್ಯೆಗಳು, ವರ್ಗಗಳು, ಮೊತ್ತಗಳಾಗಿ ಸಂಖ್ಯೆಗಳ ನಿರೂಪಣೆ, ಭಿನ್ನರಾಶಿಗಳು ಇವುಗಳ ಮೇಲೆ ಸಂಶೋಧನೆ ಮಾಡಿದರು. ಗಣಿತಕ್ಕೆ ಕೊಡುಗೆಗಳು: ಅವರು ಸಂಖ್ಯೆಗಳ ಸಿದ್ಧಾಂತ, ನಂಬರ್ ಥಿಯರಿ, ವಿಭಜನಾ ಕಾರ್ಯ ಮತ್ತು ಅನಂತ ಸರಣಿಗಳ ಬಗ್ಗೆ ಸಂಶೋಧನೆ ನಡೆಸಿದರು. ಸಾಧನೆ: 1729 ಸಂಖ್ಯೆಯನ್ನು ಹಾರ್ಡಿ ರಾಮಾನುಜನ್ ಸಂಖ್ಯೆ ಎಂದು ಕರೆಯಲಾಗುತ್ತದೆ. ಇದನ್ನು 2 ಬೇರೆ ಬೇರೆ ಘನಗಳ ಮೊತ್ತವಾಗಿ 2 ವಿಧಗಳಲ್ಲಿ ಬರೆಯಬಹುದಾದ ಅತಿ ಚಿಕ್ಕ ಸಂಖ್ಯೆಯಾಗಿದೆ. ಮಕ್ಕಳೇ, ಈ ಸಂಖ್ಯೆಯ ವಿಶೇಷತೆ ಇದೆ. ಇನ್ನೊಮ್ಮೆ ನಾನು 1729ರ ವಿಶೇಷತೆ ಏನು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ನಿಮಗೆ. ಮತ್ತೆ ಇಲ್ಲೊಂದು ಹಾಕಿದ್ದಾರೆ. ನೋಡಿ ಮಕ್ಕಳೇ, ಇದು ಬಂದಿದೆ. ಇದೇನಪ್ಪ ಅಂತಂದರೆ ಥಿಯೋಡರಸನ ಚಕ್ರ ಅಥವಾ ವರ್ಗಮೂಲ ಸುರುಳಿ. ನೋಡಿ ಮಕ್ಕಳೇ, ಥಿಯೋಡರಸ್ನ ಚಕ್ರ, ಅದಕ್ಕೆ ಇನ್ನೊಂದು ಹೆಸರು ವರ್ಗಮೂಲ ಸುರುಳಿ. ನೋಡಿ, ಇದು ಸುರುಳಿ ಆಕಾರದಲ್ಲಿ ಇದೆ. ಇದೇನಪ್ಪ ಅಂದರೆ ಅಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸ್ತಕ್ಕಂಥ ಒಂದು ಚಕ್ರ ಇದು ಸುರುಳಿ ಆಕಾರದಲ್ಲಿ ಚಕ್ರ ಆಕಾರದಲ್ಲಿ ಬಂದಿರೋದ್ರಿಂದ ಇದನ್ನು ಥಿಯೋಡರಸ್ ಅಂತಕ್ಕಂಥ ಒಬ್ಬ ಮಹಾನ್ ಗಣಿತಜ್ಞ ಈ ಒಂದು ಚಕ್ರವನ್ನು ತೋರಿಸಿದ್ದಕ್ಕೋಸ್ಕರ ಇದನ್ನು ಥಿಯೋಡರಸನ ಚಕ್ರ ಅಂತ ಕರಿತೀವಿ. ಇದು ವರ್ಗಮೂಲ ಸುರುಳಿ ಆಕಾರದಲ್ಲಿ ಇರೋದ್ರಿಂದ ಇದನ್ನು ವರ್ಗಮೂಲ ಸುರುಳಿ ಅಂತ ಕರಿತೀವಿ. ಸೊ ಇಂಥ ಅಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು 121ರ ವರ್ಗಮೂಲದವರೆಗೆ ಮಕ್ಕಳೇ ಗುರುತಿಸಿದ್ದಾರೆ. ನಿಜವಾಗ್ಲೂ ಇದೊಂದು ಅದ್ಭುತವಾಗಿರ್ತಕ್ಕಂಥ ವರ್ಗಮೂಲ ಸುರುಳಿ. ನಾನು ನನ್ನ ಒಂದು ಸೇವಾ ಅವಧಿಯಲ್ಲಿ ಈ ಒಂದು ಥಿಯೋಡರಸನ ಚಕ್ರವನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟೊಂದು ಸುರುಳಿಗಳು, ಒಂದು ಸುರುಳಿ ಸ್ಟೆಪ್ ಎಷ್ಟಿದೆ, 1 2 3 4 ಸುರುಳಿ ಸ್ಟೆಪ್ ಇದೆ. ಇದರೊಳಗೆ ಇಷ್ಟು ದೊಡ್ಡ ಸ್ಟೆಪ್ಪನ್ನು ಮಾಡಿರ್ತಕ್ಕಂಥ ಅತ್ಯಂತ ದೊಡ್ಡ ವರ್ಗಮೂಲ ಸುರುಳಿ ಇದಾಗಿದೆ. ಸೊ ಹಾಗಾಗಿ ನಮ್ಮ ಶಾಲೆಯ ಮಕ್ಕಳಿಗೆ ನನ್ನ ಕಡೆಯಿಂದಲೇ ಒಂದು ಚಪ್ಪಾಳೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇದನ್ನು ನೀವು ರೂಢಿ ಮಾಡ್ಕೊಳ್ಳಿ. ಇದು ಹೇಗೆ ಇದನ್ನು ರಚನೆ ಮಾಡೋದು ಅಂತ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನಾನು ಒಂದು ತರಗತಿಯಲ್ಲಿ ಇದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಮುಂದೆ ಹೋಗೋಣ. ಈ ಕಾಲಮಲ್ಲಿ ನೋಡಿ ಮಕ್ಕಳೇ, ತ್ರಿಭುಜಗಳ ಸರ್ವಸಮತೆಗೆ ಸಂಬಂಧಿಸಿದಂತೆ ಒಂದು 4 ಸಿದ್ಧಾಂತಗಳಿದ್ದಾವೆ. ಆ ಸಿದ್ಧಾಂತಗಳನ್ನು ಇಲ್ಲಿ ವಿವರಿಸಿದ್ದಾರೆ. ಒಂದನೇದು ಬಾಹು ಸ್ವೀಕೃತ ಸಿದ್ಧಾಂತ. ನೆಕ್ಸ್ಟು ಬಾಹು ಕೋನ ಕೋಬ ಸಿದ್ಧಾಂತ. ಹಾಗೆ ಕೋನ ಬಾಹು ಕೋನ ಕೋ ಸ್ವೀಕೃತ ಸಿದ್ಧಾಂತ. ಮತ್ತು ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ ಅಂತ ಕರಿತೀವಿ. ಸೊ ಇಷ್ಟು ಸಿದ್ಧಾಂತಗಳು ತ್ರಿಭುಜಗಳ ಸರ್ವಸಮತೆಯ ಬಗ್ಗೆ ನಮಗೆ ಹೇಳ್ಕೊಡ್ತವೆ. ಅಂಥ ಸಿದ್ಧಾಂತಗಳನ್ನು ಕೂಡ ಇಲ್ಲಿ ಪ್ರಮೇಯಗಳನ್ನು, ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಮುಂದೆ ಹೋಗೋಣ. ಮತ್ತು ಶ್ರೀನಿವಾಸ ರಾಮಾನುಜನ್ ಅವರ ಜೀವನ ಚರಿತ್ರೆ ಮತ್ತು ಕಂಟಿನ್ಯೂ ಆಗಿದೆ ಮಕ್ಕಳೇ. ಇಲ್ಲಿ ನಾವು ಇದನ್ನು ಕಾಣ್ಬೋದಾಗಿದೆ. ಗಣಿತದ ಬಗ್ಗೆ ಒಂದಷ್ಟು ಕವನಗಳಿದ್ದಾವೆ. ಮತ್ತೆ ಹೋಗೋಣ. ಇಲ್ಲಿದೆ ಗಣಿತದ, ಇದು ವಿಶೇಷವಾಗಿದೆ ನೋಡಿ ಮಕ್ಕಳೇ. ಇದೇನು ಅಂತ ನನಗೆ ಒಗಟೋ ಅಥವಾ ಕವನನೋ ಗೊತ್ತಾಗ್ತಾ ಇಲ್ಲ. ಮುಳ್ಳುಗಳಿವೆ, ಅಪಾಯವಿಲ್ಲ. ಸಂಖ್ಯೆಗಳಿವೆ, ಲೆಕ್ಕದ ಪುಸ್ತಕವಲ್ಲ. ಗಂಟೆ ಹೊಡೆಯುತ್ತದೆ, ಇದು ಪುಸ್ತಕ ದೇವಾಲಯ. ಮೋಸ್ಟ್ಲಿ ಇದು ಒಗಟು ಅಂದ್ಕೊಳ್ತೀನಿ ನಾನು. ಸೊ ಇಲ್ಲಿ ಆನ್ಸರ್ ಕೊಟ್ಟಿಲ್ಲ, ಇದಕ್ಕೆ ನೀವೇ ಉತ್ತರ ಹೇಳಬೇಕು ಅನಿಸುತ್ತೆ. ಅದಕ್ಕೋಸ್ಕರ ಇದು ಜಸ್ಟ್ ಒಗಟು ಹೇಳಿದ್ದಾರೆ, ಇದಕ್ಕೆ ಆನ್ಸರ್ ಮಾಡಿಲ್ಲ. ಇದನ್ನು ನೀಟಾಗಿ ಇನ್ನೊಂದ್ಸತಿ ಓದ್ಕೊಳ್ಳಿ, ಆಮೇಲೆ ಪದೇ ಪದೇ ನೋಡಿ ಅದಕ್ಕೆ ಉತ್ತರ ಏನು ಅಂತ ಹುಡುಕಿ. ಮತ್ತೊಮ್ಮೆ ನಾನು ಓದ್ತೀನಿ. ಮುಳ್ಳುಗಳಿವೆ, ಅಪಾಯವಿಲ್ಲ. ಸಂಖ್ಯೆಗಳಿವೆ, ಲೆಕ್ಕದ ಪುಸ್ತಕವಲ್ಲ. ಗಂಟೆ ಹೊಡೆಯುತ್ತದೆ, ಇದು ಪುಸ್ತಕ ದೇವಾಲಯ. ಯಾರು? ಮೋಸ್ಟ್ಲಿ ಗಡಿಯಾರ ಇರ್ಬೋದು ಅನಿಸುತ್ತೆ. ನೀವು ಇದೊಂದ್ಸತಿ ಚೆಕ್ ಮಾಡಿ. ಈ ಥರ ಇಲ್ಲಿ ಮತ್ತೆ ಒಂದಷ್ಟು ಒಗಟುಗಳನ್ನು ಇದ್ದಾವೆ. ಇವುಗಳಿಗೆ ನೀವೇ ಆನ್ಸರ್ ಮಾಡಿ ಅನ್ನೋ ಥರ ಇದೆ. ಓದ್ಕೊಂಡು ಆನ್ಸರ್ ಮಾಡಿ. ಇಲ್ಲಿ ಬನ್ನಿ. ಇಲ್ಲೇನೋ ಶೂನ್ಯದ ಮಹಿಮೆ ಅಂತ ಹಾಕಿದ್ದಾರೆ. ಶೂನ್ಯವೆಂದರೆ ಏನೂ ಇಲ್ಲ.
ಅಂದರೂ ಆದರೆ ಶೂನ್ಯವಿಲ್ಲದೆ ಲೆಕ್ಕವೇ ಇಲ್ಲ. ಒಂದರ ಬಲಕ್ಕೆ ನಿಂತರೆ ಹತ್ತಾಯಿತು, ಎಡಕ್ಕೆ ಬಂದರೆ ಬೆಲೆಯೇ ಇಲ್ಲವಾಯಿತು. ಸ್ಥಾನದ ಬೆಲೆ ತಿಳಿಸಿದ ಗುರು ನೀನು, ಗಣಿತದ ಕಿರೀಟವೇ ಶೂನ್ಯ ನೀನು. ವಾವ, ಸಖತ್ತಾಗಿದೆ. ಶೂನ್ಯದ ಮಹಿಮೆ ಬಗ್ಗೆ ಹೇಳಿದ್ದಾರೆ. ಮಕ್ಕಳ ಆಟದಲ್ಲಿ ನಿನ್ನ ಪಾತ್ರ, ಆಟದ ತುಂಬೆಲ್ಲ ನೀನೇ ಸೂತ್ರ, ನಿನ್ನ ಬಿಟ್ಟರೆ ಜೀವನ ಗೋತ, ನಿನ್ನ ಮಹತ್ವ ನಿನಗೆ ಗೊತ್ತಾ. ಸಖತ್ತಾಗಿದೆ. ಸೊ ಈ ಥರ ಇಲ್ಲ ಇನ್ನೂ ಸಾಕಷ್ಟು ಗಣಿತದ ಬಗ್ಗೆ ಒಂದಷ್ಟು ಕವನಗಳು, ಕೊಟೇಶನ್ಗಳು, ಒಗಟುಗಳನ್ನು ಹಾಕಿದ್ದಾರೆ. ಹೀಗೆ ಮುಂದೆ ಹೋಗೋಣ. ತ್ರಿಭುಜದ ವಿಧಗಳು ಅಂತ ಹೇಳ್ಬಿಟ್ಟು ಒಂದಷ್ಟು ತ್ರಿಭುಜದ ವಿಧಗಳನ್ನು ಹಾಕಿದ್ದಾರೆ. ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ, ಲಂಬಕೋನ ತ್ರಿಭುಜ, ಅಸಮಬಾಹು ತ್ರಿಭುಜ, ಲಘುಕೋನ ತ್ರಿಭುಜ, ವಿಶಾಲಕೋನ ತ್ರಿಭುಜ. ಬಾಹುಗಳ ಆಧಾರದ ಮೇಲೆ ತ್ರಿಭುಜದ ವಿಧಗಳು, ಹಾಗೆ ಕೋನಗಳ ಆಧಾರದ ಮೇಲೆ ತ್ರಿಭುಜದ ವಿಧಗಳನ್ನು ಹಾಕಿದ್ದಾರೆ. ಸೊ ಇದು ದಿನಾಂಕ 15/7/2026 ಬುಧವಾರ ಈ ವಾರದ ಒಂದು ಗಣಿತ ವಾರಪತ್ರಿಕೆಯಾಗಿದೆ. ಈ ವಾರಪತ್ರಿಕೆಯನ್ನು, ಗಣಿತದ ವಾರಪತ್ರಿಕೆಯನ್ನು ಬಿಡುಗಡೆಗೊಳಿಸಿದಂಥ ಸಂಪಾದಕರು ಯಾರಂದರೆ ಕುಮಾರಿ ಅನಿತಾ ನಾಗಪ್ಪ ಗೊರವರ್. ಇದಕ್ಕೆ ಮಾರ್ಗದರ್ಶನ ಮಾಡಿದ ಶಿಕ್ಷಕರು ನಾನೇ, ಅರ್ಪಣಾ ಮಿಸ್ ಅಂತ ಹಾಕಿದ್ದಾರೆ ಮಕ್ಕಳು. ಸೊ ಈ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಗಣಿತದ ಆಸಕ್ತಿಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಮಕ್ಕಳಿಗೆ ಆವಾಗವಾಗ ಗಣಿತದ ಬಗ್ಗೆ ಏನಾದರೂ ಒಂದು ಹೊಸದನ್ನು ಇನ್ನೋವೇಟಿವ್ ಆಗಿ ಸೃಜನಾತ್ಮಕವಾಗಿ ಮಾಡೋಣ ಅಂತ ಮಾಡ್ತಾ ಇರ್ತೀನಿ. ಅದರಲ್ಲಿ ಇದು ಕೂಡ ಒಂದು ಗಣಿತದ ವಾರಪತ್ರಿಕೆ ಅಂತ ಪ್ರತಿ ವಾರ ಒಂದೊಂದು ಗಣಿತದ ವಾರಪತ್ರಿಕೆಗಳನ್ನು ಬಿಡುಗಡೆ ಮಾಡ್ತಾ ಇರ್ತೀವಿ. ಸೊ ಮುಂದಿನ ವಾರ ಯಾವ ಒಂದು ಗಣಿತದ ವಾರಪತ್ರಿಕೆ ಬರುತ್ತೆ ಅಂತ ಅತ್ಯಂತ ಕಾತುರದಿಂದ ನಾವೆಲ್ಲ ಕಾಯೋಣ ಅಂತ ಹೇಳ್ತಾ ಈ ಒಂದು ವಾರದ ಗಣಿತ ವಾರಪತ್ರಿಕೆಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಧನ್ಯವಾದಗಳು.